श्रीगुरुभ्यो नमः। प्रणम्य शरणाम्बोज लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये ಹಾಗೆ ಅಂತ. ತಾತ್ವಿಕ ಯೋಗಿ ಜ್ಞಾನಂ ಅಂದ್ರೆ ನಾವು ಹಿಂದೆ ನೋಡಿದ್ದು ತಾತ್ವಿಕ ಯೋಗಿಗಳು ಅಂದ್ರೆ ಯಾರು ಹಾಗೆ ಅಂತ ನೋಡಿದ್ದೀವಿ. ತದ್ವ್ಯತಿರಿಕ್ತಾಹ ತತ್ವಾಭಿಮಾನಿನಃ ದೇವಾಹ ತಾತ್ವಿಕಾಹ ಹಾಗೆ ಅಂತ. ಅಂದ್ರೆ ತಾತ್ವಿಕ ದೇವತೆಗಳು ಅಂದ್ರೆ ಯಾರು ಅವರ ಲಕ್ಷಣವನ್ನು ಹೇಳಿದಾಗ ತದ್ ವ್ಯತಿರಿಕ್ತಾಹ ಅಂದ್ರೆ ರುಜಿಯೋಗಿ ವ್ಯತಿರಿಕ್ತಾಹ ತತ್ವಾಭಿಮಾನಿನ ರುಜಿಯೋಗಿಗಳನ್ನ ಬಿಟ್ಟು ಉಳಿದ ತತ್ವಗಳಿಗೆ ಅಭಿಮಾನಿ ದೇವತೆಗಳಾಗಿ ಯಾರಿರ್ತಾರೋ ಅವರು ತಾತ್ವಿಕ ದೇವತೆಗಳು ಹಾಗೆ ಅಂತ ನೋಡಿದ್ದೀವಿ. ಅದರ ದಲಕೃತ್ಯವನ್ನು ಕೂಡ ನಾವು ಹಿಂದೆ ನೋಡಿದ್ದೀವಿ. ಅದಾದ ಮೇಲೆ ಬರೋದು ತಾತ್ವಿಕ ಯೋಗಿ ಜ್ಞಾನಂ. ತಾತ್ವಿಕ ಯೋಗಿಗಳು ಯಾರು ಅಂತ ಹಿಂದೆ ನೋಡಿದ್ದೀವಿ. ತಾತ್ವಿಕ ಯೋಗಿಗಳ ಜ್ಞಾನ ಅದರ ಲಕ್ಷಣವನ್ನ ಮುಂದೆ ಹೇಳ್ತಾ ಇದ್ದಾರೆ. ಅನಾದಿತ್ವೇ ಸತಿ ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ್ವ ವಿಷಯಂ ಜ್ಞಾನಂ ತಾತ್ವಿಕ ಯೋಗಿ ಜ್ಞಾನಂ ಹಾಗೆ ಅಂತ ನೋಡಿ. ಪರಮಾತ್ಮನ ಜ್ಞಾನ ನೋಡಿದ್ದೀವಿ, ಲಕ್ಷ್ಮೀದೇವಿಯ ಜ್ಞಾನ ನೋಡಿದ್ದೀವಿ, ರುಜಿಯೋಗಿಗಳ ಜ್ಞಾನ ನಾವು ನೋಡಿದ್ದೀವಿ. ಅದಾದ ಮೇಲೆ ಬರೋದು ತಾತ್ವಿಕ ಯೋಗಿ ಜ್ಞಾನಂ ಅಂತ ನಾಲ್ಕನೇದು. ನಾವು ರುಜಿಯೋಗಿ ಜ್ಞಾನ ನೋಡಿದಾಗ ಏನ್ ನೋಡಿದೀವಿ? ಈಶ್ವರಾದನ್ಯತ್ರ ಆಲೋಚನೆ ಅಪಿ ಸರ್ವ ವಿಷಯಂ ಜ್ಞಾನಂ ಹಾಗೆ ಅಂತ ನೋಡಿದ್ದೀವಿ. ಅಂದ್ರೆ ಪರಮಾತ್ಮನ ವಿಷಯದಲ್ಲಿ ಸರ್ವಜ್ಞಾನ ಇರೋದಿಲ್ಲ, ಅದು ದೇವರನ್ನು ಬಿಟ್ಟು ಯಾರಿಗೂ ಇಲ್ಲ, ಲಕ್ಷ್ಮಿಗೂ ಇಲ್ಲ ಹಾಗೆ. ಆದರೆ ಈಶ್ವರಾದನ್ಯತ್ರ ಪರಮಾತ್ಮನನ್ನು ಬಿಟ್ಟು ಆಲೋಚನೆ ಮಾಡಿದಾಗ ರುಜಿಯೋಗಿಗಳ ಜ್ಞಾನ ಹೇಗಿತ್ತು? ಸರ್ವ ವಿಷಯಂ ಜ್ಞಾನಂ ಹಾಗೆ ಅಂತ ನೋಡಿದ್ದೀವಿ. ಇಲ್ಲಿ ಏನ್ ವ್ಯತ್ಯಾಸ ಹಾಗೆಂದ್ರೆ ತಾತ್ವಿಕ ಯೋಗಿಗಳ ಜ್ಞಾನ ಈಶ್ವರಾದನ್ಯತ್ರ ಪರಮಾತ್ಮನನ್ನ ಬಿಟ್ಟು ಉಳಿದ ವಿಚಾರದಲ್ಲಿ ಜೀವ ಜಡ ಅವರ ವಿಚಾರದಲ್ಲಿ ಆಲೋಚನೆ ಮಾಡಿದಾಗಲೂ ಕೂಡ ಅಸರ್ವ ವಿಷಯ, ಈ ಜೀವ ಜಡಾತ್ಮಕವಾದ ಪ್ರಪಂಚದ ಎಲ್ಲಾ ಜ್ಞಾನವೂ ಅವರಿಗೆ ಇರೋದಿಲ್ಲ. ಇದು ತಾತ್ವಿಕ ಯೋಗಿಗಳ ಜ್ಞಾನ ಹಾಗೆ ಅಂತ. ಆ ತಾತ್ವಿಕ ಯೋಗಿಗಳ ಜ್ಞಾನ ಅನಾದಿಯಾಗಿರುತ್ತದೆ. ಅನಾದಿತ್ವೇ ಸತಿ ಹಾಗೆ ಅಂತ ಒಂದು ವಿಶೇಷಣ ಸೇರಿಸುತ್ತಾರೆ. ಅದರಿಂದ ಎಷ್ಟು ದಳಗಳಾಯಿತು? ಅನಾದಿತ್ವೇ ಅಂತ ಒಂದು, ಈಶ್ವರಾದನ್ಯತ್ರ ಅಂತ ಒಂದು, ಆಲೋಚನೆ ಅಂತ ಒಂದು, ಅಸರ್ವ ವಿಷಯಂ ಅಂತ ಒಂದು, ಜ್ಞಾನಂ ಅಂತ ಒಂದು ಅಂತ ಇಷ್ಟು ದಳಕೃತ್ಯ ಮುಂದೆ ಮಾಡ್ಲಿಕ್ಕಿದ್ದಾರೆ. ಜ್ಞಾನಂ ತಾತ್ವಿಕ ಯೋಗಿ ಜ್ಞಾನಂ ಇತ್ಯುಕ್ತೆ ಈಶ್ವರ ಜ್ಞಾನೇ ಅತಿವ್ಯಾಪ್ತಿ. ಎಲ್ಲ ತೆಗೆದು ಬಿಡ, ಜ್ಞಾನಂ ಅಂತ ಒಂದೇ ಇಡ. ತಾತ್ವಿಕ ಯೋಗಿಗಳ ಜ್ಞಾನ ಅಂದ್ರೆ ಯಾವುದು ಅಂತ ಲಕ್ಷಣ ಹೇಳಿದಾಗ ಜ್ಞಾನಂ ಅಂತ ಇಷ್ಟೇ ಹೇಳಿದ್ರೆ ಈಶ್ವರ ಜ್ಞಾನೇ ಅತಿವ್ಯಾಪ್ತಿ, ಪರಮಾತ್ಮನ ಜ್ಞಾನದಲ್ಲೂ ಕೂಡ ಅತಿವ್ಯಾಪ್ತಿ ಬರುತ್ತದೆ. ಆದರೆ ತಾತ್ವಿಕ ಯೋಗಿಗಳ ಜ್ಞಾನ ಈಶ್ವರ ಜ್ಞಾನ ಎರಡೂ ಒಂದಲ್ಲ. ಅದರಿಂದ ಕೇವಲ ಜ್ಞಾನ ಅಂತ ಇಷ್ಟೇ ಹೇಳಿದ್ರೆ ಈಶ್ವರ ಜ್ಞಾನೇ ಅತಿವ್ಯಾಪ್ತಿ. ಅತಃ ಅಸರ್ವ ವಿಷಯಂ ಅಂತ ಒಂದು ಪದವನ್ನು ಸೇರಿಸ್ತಾರೆ ನೋಡಿ. ಅಸರ್ವ ವಿಷಯಂ ಜ್ಞಾನಂ ತಾತ್ವಿಕ ಯೋಗಿ ಜ್ಞಾನ. ಸರ್ವ ವಿಷಯ ಅಂದ್ರೆ ಎಲ್ಲವನ್ನು ಗ್ರಹಿಸತಕ್ಕದ್ದು ಅಂತ. ಅಸರ್ವ ವಿಷಯಂ ಅಂದ್ರೆ ಎಲ್ಲವನ್ನು ಗ್ರಹಿಸದೇ ಇರುವುದು. ಪರಮಾತ್ಮನ ಜ್ಞಾನ ಅದು ಸರ್ವ ವಿಷಯ ಆಗಿದೆ. ಅದರಿಂದ ಅಸರ್ವ ವಿಷಯಂ ಅಂತ ಹೇಳೋಣ ಹಾಗೆ ಅಂತ ಎರಡನೇ ಪದ ಸೇರಿಸಿ. ಅಸರ್ವ ವಿಷಯಂ ಜ್ಞಾನಂ ತಾತ್ವಿಕ ಯೋಗಿ ಜ್ಞಾನಂ ಹಾಗೆ ಅಂತ ಹೇಳಿದರೆ ತಾವತ್ಯುಕ್ತೆ ಲಕ್ಷ್ಮೀ ಜ್ಞಾನೇ ಅತಿವ್ಯಾಪ್ತಿ. ಲಕ್ಷ್ಮೀ ಜ್ಞಾನದಲ್ಲೂ ಅತಿವ್ಯಾಪ್ತಿ ಬಂತು. ಯಾಕೆ? ಲಕ್ಷ್ಮಿಯ ಜ್ಞಾನವೂ ಕೂಡ ಅಸರ್ವ ವಿಷಯವೇ. ಪರಮಾತ್ಮನ ವಿಷಯದಲ್ಲಿ ಎಲ್ಲವನ್ನು ಗ್ರಹಿಸಲಿಲ್ಲ. ಲಕ್ಷ್ಮಿಯ ಜ್ಞಾನ ಎಲ್ಲವನ್ನು ಗ್ರಹಿಸೋದಿಲ್ಲ. ಅದರಿಂದ ಲಕ್ಷ್ಮೀ ಜ್ಞಾನೇ ಅತಿವ್ಯಾಪ್ತಿ. ಆದರೆ ಲಕ್ಷ್ಮೀ ಜ್ಞಾನವು ತಾತ್ವಿಕ ಯೋಗಿಗಳ ಜ್ಞಾನವೂ ಕೂಡ ಒಂದೇ ಅಲ್ಲ, ಬೇರೆನೇ ಆಗಿದೆ. ಅದರಿಂದ ಇಷ್ಟೇ ಲಕ್ಷಣ ಹೇಳಿದ್ರೆ ಅತಿವ್ಯಾಪ್ತಿ ದೋಷ ಬರುತ್ತದೆ. ಅಸರ್ವ ವಿಷಯಂ ಜ್ಞಾನಂ ತಾತ್ವಿಕ ಯೋಗಿ ಜ್ಞಾನಂ ಅಂತ ಹೇಳಿದ್ರೆ ಲಕ್ಷ್ಮೀ ಜ್ಞಾನೇ ಅತಿವ್ಯಾಪ್ತಿ.
ಆ ಹೇಳ್ತಾರೆ ನೋಡಿ ಕಾರಣ ತಸ್ಯ ಈಶ್ವರೇ ಅಸರ್ವ ವಿಷಯತ್ವ. ಆ ಲಕ್ಷ್ಮೀದೇವಿಗೆ ಆ ಈಶ್ವರ ಈಶ್ವರನ ವಿಷಯದಲ್ಲಿ ಎಲ್ಲಾ ವಿಷಯವನ್ನು ಗ್ರಹಿಸುವ ಅಂದ್ರೆ ಪರಮಾತ್ಮನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವ ಒಂದು ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ, ಜ್ಞಾನ ಅದು ಲಕ್ಷ್ಮೀದೇವಿದಲ್ಲ. ಆ ಅತಿವ್ಯಾಪ್ತಿ ಬಂತು. ಆ ಲಕ್ಷ್ಮೀ ಜ್ಞಾನದಲ್ಲಿ ಅತಿವ್ಯಾಪ್ತಿ ಬಂತು. ಆ ಲಕ್ಷ್ಮೀ ಜ್ಞಾನದಲ್ಲಿ ಬಂದ ಅತಿವ್ಯಾಪ್ತಿಯನ್ನ ಪರಿಹಾರ ಮಾಡುವುದಕ್ಕಾಗಿ ಈಶ್ವರಾದನ್ಯತ್ರ ಅಂತ ಹೇಳಿದ್ರು. ಅಂದ್ರೆ ಏನಾಯ್ತು? ಈಶ್ವರಾದನ್ಯತ್ರ ಸರ್ವ ವಿಷಯಂ ಜ್ಞಾನಂ ತಾತ್ವಿಕ ಯೋಗಿ ಜ್ಞಾನಂ. ಹಾಗೆ ತಾವತ್ಯುಕ್ತೆ ಆ ರೀತಿಯಾಗಿ ಹೇಳಿದಾಗ ಲಕ್ಷ್ಮೀ ಜ್ಞಾನದಲ್ಲಿ ಇಲ್ಲ ನೋಡಿ. ಯಾಕೆ? ಲಕ್ಷ್ಮೀದೇವಿಗೆ ಏನಾಯ್ತು? ಈಶ್ವರಾದನ್ಯತ್ರ ಹಾ ಸರ್ವ ವಿಷಯ ಜ್ಞಾನ ಇದೆ ಲಕ್ಷ್ಮಿಗೆ, ಅದರಿಂದ ಲಕ್ಷ್ಮೀ ಜ್ಞಾನದಲ್ಲಿ ಅತಿವ್ಯಾಪ್ತಿ ಬರೋದಿಲ್ಲ. ಆದರೆ ಏನಾಯ್ತು? ಈಶ್ವರಾದನ್ಯತ್ರ ಆ ಅಸರ್ವ ವಿಷಯ ಜ್ಞಾನಂ ಅಂತ ನೋಡಿದ್ದೀವಿ ನಾವು. ತಾವತ್ಯುಕ್ತೆ ತಾವತ್ಯುಕ್ತೆ ಅಂದ್ರೆ ಒಟ್ಟು ಲಕ್ಷಣ ಏನು? ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ್ವ ವಿಷಯಂ ಜ್ಞಾನಂ. ಹಾಗೆ ಅಂತ ತಾವತ್ಯುಕ್ತೆ ಈಶ್ವರ ಯೋಗಿ ಜ್ಞಾನೇ ಅತಿವ್ಯಾಪ್ತಿ ಅತಃ ಈಶ್ವರಾದನ್ಯತ್ರ ಇತಿ. ಅಲ್ಲ, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಅಲ್ಲಿ ಆಲೋಚನೆ ಅಂತ ಬರ್ಬೇಕು. ಈಶ್ವರಾದನ್ಯತ್ರ ಆಲೋಚನೆಯಪಿ ಅಸರ್ವ ವಿಷಯಂ. ಅತಃ ಈಶ್ವರಾದನ್ಯತ್ರ ಅಂತ ಕೊಟ್ಟಿದ್ದಾರೆ. ಅದರಿಂದ ಏನಾಯ್ತು? ರುಜಿಯೋಗಿ ಜ್ಞಾನ ಏನಾಯ್ತು? ಈಶ್ವರಾದನ್ಯತ್ರ ಆಲೋಚನೆ ಮಾಡಿದರೆ ರುಜಿಯೋಗಿಗಳಿಗೆ ಸರ್ವ ವಿಷಯ ಜ್ಞಾನ ಇದೆ. ಅದರಿಂದ ಆ ತಾವತ್ಯುಕ್ತೆ ರುಜಿಯೋಗಿ ಜ್ಞಾನೇ ಅಧಿವ್ಯಾಪ್ತಿ ಅತಃ ಆಲೋಚನೆಪಿ ಅಂತ ಹೇಳ್ತಾರೆ. ತಸ್ಯ ಆಲೋಚನಾ ಭಾವದಶಾಯಾಮ್ ಈಶ್ವರಾದನ್ಯತ್ರ ಅಸರ್ವ ವಿಷಯತ್ವಾ ಅತಃ ಆಲೋಚನೆಪಿ ತಾವತ್ಯುಕ್ತೆ ಅತಾತ್ವಿಕ ಯೋಗಿ ಜ್ಞಾನೇ ಅತಿವ್ಯಾಪ್ತಿ ಅತಃ ಅನಾದಿತ್ವೇ ಸತಿ. ಹಾಗೆ ಅಂತ ಇಲ್ಲಿ ಕೆಲವು ಲೈನು ಮಿಸ್ ಆಗಿದೆ ಇದರಲ್ಲಿ. ರುಜಿಯೋಗಿ ಜ್ಞಾನಿಗಳಿಗೂ ಕೂಡ ಆಲೋಚನೆ ಮಾಡಿದಾಗ ಆಲೋಚನಾ ದಶಾಯ ಆಲೋಚನಾ ಅಭಾವ ದಶಾಯ ಆಲೋಚನೆ ಮಾಡದೇ ಇರುವಾಗ ಈಶ್ವರಾದನ್ಯತ್ರ ಅಸರ್ವ ವಿಷಯತ್ವ. ಆಲೋಚನೆ ಮಾಡದೇ ಇರುವಾಗ ಹಾ ಈಶ್ವರಾದನ್ಯತ್ರ ಪರಮಾತ್ಮನನ್ನ ಬಿಟ್ಟು ಉಳಿದ ವಿಚಾರದಲ್ಲಿ ಅಸರ್ವ ವಿಷಯತ್ವ ಎಲ್ಲವನ್ನು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಆಲೋಚನೆ ಮಾಡಿದ್ರೆ ಎಲ್ಲವನ್ನು ಗ್ರಹಿಸ್ತಾರೆ ರುಜಿಯೋಗಿಗಳು. ಅದರಿಂದ ಆ ಜ್ಞಾನವನ್ನು ಹೊರತುಪಡಿಸುವುದಕ್ಕಾಗಿ ಏನ್ ಮಾಡಿದರು? ಆಲೋಚನೆ ಅಪಿ ಅಸರ್ವ ವಿಷಯತ್ವ. ಹಾಗೆ ಅದನ್ನ ಸೇರಿಸಿದ್ರು. ಅತಃ ಆಲೋಚನೆ ಅಪಿ ಅಷ್ಟೇ ಹೇಳಿದ್ರೆ ಆಗ ಅನಾದಿತ್ವೇ ಸತಿ ಅದು ಬೇಡಲ್ಲ. ಹಾಗೆ ಅಂತ ಹೇಳಿದ್ರೆ ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ್ವ ವಿಷಯ ಜ್ಞಾನಂ ಅಂತ ಹೇಳಿದ್ರೆ ಅದು ಎಲ್ಲಿ ಬಂತು? ಅದು ಅತಾತ್ವಿಕ ದೇವತೆಗಳಿಗೂ ಕೂಡ ಬಂತು. ಅತಾತ್ವಿಕ ಯೋಗಿ ಜ್ಞಾನೇ ಅತಿವ್ಯಾಪ್ತಿ. ಯಾಕೆ? ಅತಾತ್ವಿಕ ಯೋಗಿ ಜ್ಞಾನ ಅದು ಅನಾದಿ ಅಲ್ಲ, ಅದು ಸಾದಿ, ಆದಿ ಉಳ್ಳದ್ದು, ಬಿಗಿನಿಂಗ್ ಉಳ್ಳದ್ದು ಅಂತ ಅರ್ಥ. ದರ್ ಇಸ್ ಎ ಬಿಗಿನಿಂಗ್ ಅವರ ಜ್ಞಾನಕ್ಕೆ. ಆದರೆ ತಾತ್ವಿಕ ಯೋಗಿ ಜ್ಞಾನ ಇದಲ್ಲ, ಅದು ಅನಾದಿ ಅನಾದಿ ಕಾಲದಿಂದ ಇರತಕ್ಕದ್ದು ಅಂತ. ಅದರಿಂದ ಅನಾದಿತ್ವೇ ಸತಿ ಅಂತ ಹೇಳಿದ್ರೆ ಅತಾತ್ವಿಕ ಯೋಗಿ ಮುಂದೆ ನೋಡ್ಲಿಕ್ಕಿದ್ದೀವಿ. ಅದು ಅತಾತ್ವಿಕ ಯೋಗಿ ಜ್ಞಾನ ಅಂತ ಮುಂದೆ ನೋಡ್ಲಿಕ್ಕಿದ್ದೀವಿ. ಅವರಲ್ಲಿ ಬರತಕ್ಕ ಅತಿವ್ಯಾಪ್ತಿಯನ್ನ ಪರಿಹಾರ ಮಾಡುವುದಕ್ಕಾಗಿ ಅನಾದಿತ್ವೇ ಸತಿ ಎನ್ನುವ ಪದವನ್ನ ಸೇರಿಸಿದ್ದಾರೆ. ಅತಃ ಅನಾದಿತ್ವೇ ಸತಿ ಇತಿ. ಹಾಗಂತ ಈ ರೀತಿಯಾಗಿ ಅನಾದಿತ್ವೇ ಸತಿ ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ್ವ ವಿಷಯಂ ಜ್ಞಾನಂ ತಾತ್ವಿಕ ಯೋಗಿ ಜ್ಞಾನಂ ಅಂತ ದಲಕೃತ್ಯ ಮಾಡಿದಂಗೆ ಆಯ್ತು. ತದಪಿ ದ್ವಿವಿಧಂ. ತದಪಿ ಅಂದ್ರೆ ತತ್ಶಬ್ದದಿಂದ ತಾತ್ವಿಕ ಯೋಗಿ ಜ್ಞಾನವನ್ನು ತೆಗೆದುಕೋಬೇಕು. ಅದು ಕೂಡ ಎರಡು ರೀತಿಯಾಗಿದೆ. ಸ್ವರೂಪಂ ಬಾಹ್ಯಂ ಚ ಇದು ಹಿಂದೆ ನೋಡಿದಂತೆ.
ಸ್ವರೂಪಂ ಯಥಾರ್ಥಮೇವ. ತಾತ್ವಿಕ ಯೋಗಿ ಜ್ಞಾನ ಅದು ಸ್ವರೂಪದಲ್ಲಿ ಯಥಾರ್ಥವೇ ಆಗಿದೆ. ಯಥಾರ್ಥವೇ ಆಗಿದೆ ಅಂದ್ರೆ ಏನರ್ಥ? ಪದಾರ್ಥ ಹೇಗಿದೆಯೋ ಹಾಗೆ ಗ್ರಹಿಸ್ತದೆ, ಆ ಜ್ಞಾನವು ಹಾಗೆ ಇರ್ತದೆ. ಇರುವ ಪದಾರ್ಥ ಒಂದು, ಅದನ್ನ ಗ್ರಹಿಸೋದು ಒಂದು. ಇರೋದು ಹಗ್ಗ, ನಾವದನ್ನ ನೋಡಿ ಹಾವು ಅಂತ ಗ್ರಹಿಸಿದ್ರೆ ಅದು ಯಥಾರ್ಥ ಅಲ್ಲ, ಅದು ಅಯಥಾರ್ಥ ಅದು. ಆದ್ರೆ ಆ ರೀತಿಯಾಗಿ ಇರೋದಿಲ್ಲ. ವಸ್ತು ಹೇಗಿದೆಯೋ ಅದೇ ಜ್ಞಾನವೇ ಅವರಿಗೂ ಬಂದಿದೆ. ವಸ್ತುವಿನ ಜ್ಞಾನವೇ ಸರಿಯಾಗಿ ಬಂದಿರೋದ್ರಿಂದ ಅವರ ಜ್ಞಾನ ಸ್ವರೂಪದಲ್ಲಿ ಯಥಾರ್ಥವೇ ಆಗಿರುತ್ತದೆ. ಬಾಹ್ಯಂ, ಬಾಹ್ಯಂ ಅಂದ್ರೆ ಬಾಹ್ಯ ಕರಣಗಳಿಂದ ಬರತಕ್ಕ ಜ್ಞಾನ ಅಂತ ಅರ್ಥ. ಬಾಹ್ಯ ಇಂದ್ರಿಯಗಳು ಯಾವುದು? ಅಂದ್ರೆ ಸ್ವರೂಪಕ್ಕಿಂತ ಬೇರೆಯಾದದ್ದು. ಮನಸ್ಸು, ಕಣ್ಣು, ಕಿವಿ, ಮೂಗು, ರಸನೇಂದ್ರಿಯ, ತ್ವಗೀಂದ್ರಿಯ, ಇವುಗಳಿಂದಲೂ ಕೂಡ 5 ಜ್ಞಾನೇಂದ್ರಿಯಗಳು ಅಂತ ಏನು ಹೇಳ್ತೀವಿ, ಅದರಿಂದಲೂ ಜ್ಞಾನ ಬರುತ್ತದೆ. ತಾತ್ವಿಕ ಯೋಗಿಗಳಿಗೆ ಅದರಿಂದಲೂ ಜ್ಞಾನ ಬರುತ್ತದೆ. ಆದರೆ ಅದು ಕೆಲವೊಮ್ಮೆ ಏನಾಗ್ತದೆ, ಕದಾಚಿತ್ ಅಯಥಾರ್ಥಮಪಿ, ಕೆಲವೊಮ್ಮೆ ಅದು ಅಯಥಾರ್ಥವಾಗಿರುತ್ತದೆ. ಕೆಲವೊಮ್ಮೆ ಯಥಾರ್ಥವಾಗಿರುತ್ತದೆ, ಕೆಲವೊಮ್ಮೆ ಅಯಥಾರ್ಥವಾಗಿರ್ತದೆ. ಆದರೆ ರುಜಿಯೋಗಿಗಳಿಗೆ ಹಾಗಿಲ್ಲ. ರುಜಿಯೋಗಿಗಳಿಗೆ ನಾವೇನ್ ನೋಡಿದೀವಿ ನೋಡಿ, ದ್ವಯಮಪಿ ಸ್ವರೂಪ ನಿಯಮೇನ ಬಾಹ್ಯ. ಯಥಾರ್ಥಂ, ಹಾಗೆ ಅಂತ. ಸ್ವರೂಪ ಜ್ಞಾನ, ಬಾಹ್ಯ ಜ್ಞಾನ ಅಂದ್ರೆ ವೃತ್ತಿ ಜ್ಞಾನ ಅಂತ ಏನ್ ನೋಡಿದೀವಿ, ಎರಡೂ ಕೂಡ ಯಥಾರ್ಥ. ಅದು ನಿಯಮೇನ ಯಥಾರ್ಥಂ, ಹಾಗೆ ಅಂತ. ಆದರೆ ಇವರಿಗೆ ಹಾಗಿಲ್ಲ. ಸ್ವರೂಪ ಸ್ವರೂಪ ಜ್ಞಾನ ಯಥಾರ್ಥವಾಗಿ ಇರುತ್ತದೆ. ಆದರೆ ಬಾಹ್ಯ ಜ್ಞಾನ ಅದು ಕದಾಚಿತ್ ಕೆಲವೊಮ್ಮೆ, ಈಗ ಗರುಡ, ಶೇಷ, ರುದ್ರ ಎಲ್ಲರಲ್ಲೂ ಕೂಡ ನಾವು ಕೆಲವೊಮ್ಮೆ ದೋಷಗಳನ್ನು ನೋಡ್ತೀವಿ. ನಾವು ಯಥಾರ್ಥ ರಾಮದೇವರನ್ನೇ ದೇವರು ಅಂತ ಗ್ರಹಿಸೋದಿಲ್ಲ. ರುದ್ರದೇವರು ರಾಮದೇವ್ರ ಜೊತೆಗೆ ಯುದ್ಧ ಮಾಡಕ್ ಬಂದ್ಬಿಟ್ರು. ಆಮೇಲೆ ಕಲಿಯಾವೇಶ ಹೋಯ್ತು. ಆಮೇಲೆ ಅವರಿಗೆ ಸರಿಯಾದ ಜ್ಞಾನ ಬಂದು ದೇವರಿಗೆ ಶರಣು ಹೋದರು ಅಂತ ನಾವು ರಾಮಾಯಣದಲ್ಲಿ ಕೇಳ್ತೀವಿ. ಆ ರೀತಿಯಾಗಿ ಆ ಶೇಷದೇವರಿಗೂ ಅಷ್ಟೇ. ಅವರು ದ್ವಾರಪಾಲಕರಾಗಿ ಇದ್ದಾಗ ವೆಂಕಟೇಶ ಮಹಾತ್ಮ್ಯದಲ್ಲಿ ಬರ್ತದೆ ನೋಡಿ, ವಾಯುದೇವರು ಜೀವೋತ್ತಮರು ಎಂಬ ಜ್ಞಾನ ಇದ್ದಿಲ್ಲ ಅವರಿಗೂ ಕೂಡ. ವಾಯುದೇವರನ್ನೇ ಒಳಗೆ ಬಿಡೋದಿಲ್ಲ ಅಂತ ಹೇಳಿ. ಆಮೇಲೆ ಬಲ ಪರೀಕ್ಷೆ ಆಯಿತು. ಆಮೇಲೆ ಆ ಕಲಿಯಾವೇಶವು ಹೋಯಿತು. ಆಮೇಲೆ ಅವರಿಗೆ ಯಥಾರ್ಥ ಜ್ಞಾನ ಬಂತು, ಹಾಗೆ ಅಂತ ನೋಡಿ. ಹರಿಸರ್ವೋತ್ತಮ ವಿಷಯದಲ್ಲಿ, ವಾಯು ಜೀವೋತ್ತಮ ವಿಷಯದಲ್ಲಿ ಗರುಡ, ಶೇಷ, ರುದ್ರ ಇವರೆಲ್ಲ ಕೆಲವೊಮ್ಮೆ ದಾರಿ ತಪ್ಪುವುದು ಉಂಟು. ಅಂದ್ರೆ ಸೆಕೆಂಡ್ಸ್ ಇರುತ್ತದೆ ಅವರಿಗೆ ಅಷ್ಟೇ. ನಮ್ಮಂತೆ ಅವರು ಅಂತ ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ನಮಗೆ ಯಾವಾಗಲೋ ಒಂದ್ಸಲ ದೇವರು ಸರ್ವೋತ್ತಮ ಅಂತ ಎಚ್ಚರ ಇರುತ್ತದೆ. ಅವರಿಗಾಗಿಲ್ಲ. ಸದಾ ಹರಿಸರ್ವೋತ್ತಮ, ವಾಯು ಜೀವೋತ್ತಮ ಜ್ಞಾನ ಇರುತ್ತದೆ. ಕದಾಚಿತ್ ತಪ್ಪಿ ಹೋಗ್ತದೆ, ಅದನ್ನ ದೇವರು ಮತ್ತೆ ಸರಿಪಡಿಸ್ತಾನೆ, ಹಾಗೆ. ಅದರಿಂದ ಬಾಹ್ಯಂ ಅಂತ, ಬಾಹ್ಯಂ ಕದಾಚಿತ್ ಅಯಥಾರ್ಥಮಪಿ ಅಂತ ಒಟ್ಟು ವಿಚಾರ. ಇನ್ನು ಅತಾತ್ವಿಕ ಯೋಗಿ ಜ್ಞಾನ ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ.